ಇವತ್ತು ರಂಗಭೂಮಿ ಅಂತಂದರೆ ಈಗ ಸಾಮಾಜಿಕ ನಾಟಕಗಳಲ್ಲಿ ಒಳ್ಳೆ ಸತ್ಯಾಂಶ ಸತ್ವ ಇರುತ್ತೆ ಮತ್ತು ಅದನ್ನು ಜನರು ಅದಂತ ಅರ್ಥ ಮಾಡಿಕೊಂಡ್ರೆ ಜನರ ಬದಲಾವಣೆ ಕೂಡ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಸರಿಯಾದ ವ್ಯವಸ್ಥೆಗಳು ಆಗಬೇಕು. ಉದಾಹರಣೆ ರಂಗಮಂದಿರಗಳನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊ. ಪೌರಾಣಿಕದಲ್ಲಿ ಎಲ್ಲ ಹಾಳು ಮಾಡಿರ್ತಾರೆ. ಪೌರಾಣಿಕದವರು ಅಷ್ಟೇ ಅಲ್ಲ, ಬೇರೆಯವರೆಲ್ಲರೂ ಸೇರಿ ಹಂಗೆ ಮಾಡಿರ್ತಾರೆ. ಅದ್ರ ಜೊತೆಗೆ ಈ ಸರ್ಕಾರ ಇವತ್ತು ಏನು ಥಿಯೇಟ್ರ್ ಮಾಡ್ತೀರಿ, ಸರಿಯಾದ ಲೈಟ್ಸ್ ಇರಲ್ಲ, ಮೈಕ್ ಸರಿಗಿರೋದಿಲ್ಲ. ಆದರೂ ನಾಟಕ ಚೆನ್ನಾಗಾಗಬೇಕು ಅಂದರೆ ಅವರೇ ಎಲ್ಲ ಕೆಲವೆಲ್ಲ ಸೆಟ್ಟು ಪ್ರಾಪರ್ಸಿ ಮತ್ತು ಲೈಟ್ ಸಮೇತ ತಗೊಂಡೋಗಿ ಹಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಇದನ್ನೆಲ್ಲ ಸರಿಪಡಿಸಿದ್ರೆ ಅದು ಸರಿ ಹೋಗ್ಬೋದು ಅಂತ ಒಂದು ನನ್ನ ಅಭಿಪ್ರಾಯ. ಅದು ಸೀನಲ್ಲಿ ಅಂತಂದರೆ ಅವ್ರ ಪಾತ್ರಕ್ಕೆ ಅವ್ರು ಕ್ಲಿಕ್ ಆಗಬೇಕು ಅನ್ನೋದು ಮಾಡ್ತಿರ್ತಾರೆ. ಮತ್ತು ಯಾವ ಪರದೆ ಇದು ಹಾಳಾಗುತ್ತಾ, ಏನು ಸೆಟ್ ಆಯ್ತು, ಅದೇನೋ ಆಯಿತು ಅಂತ ಅದ್ರ ಬಗ್ಗೆ ಗಮನ ಹರಿಸಲ್ಲ. ಅಂದರೆ ನಾನು ಹಾರ್ಮೋನಿ ಜೊತೆಗೆ ನಾನು ಚೆನ್ನಾಗಿ ಹಾಡಬೇಕು, ತಬಲ್ ಜೊತೆಗೆ ನಾನು ಹಾಡಬೇಕು, ಜನರು ನನಗೆ ಹೆಚ್ಚು ಚಪ್ಪಾಳೆ ಬಿಡಬೇಕು, ಆ ಉತ್ಸಾಹದಲ್ಲಿರ್ತಾರೆ. ಆದರೆ ಅವ್ರಿಗೇನು ಕೆಟ್ಟತನ ಮಾಡಬೇಕು ಅಂತ ಇರೋದಿಲ್ಲ. ಆದರೆ ಇದೆಲ್ಲದೂ ಕೂಡ ಯೋಚನೆ ಮಾಡೋ ಒಂದು ಮನಸ್ಥಿತಿ ಇರೋದಿಲ್ಲ, ಅಷ್ಟೇ ಅರಿವಿಗೆ ಬಂದಿರೋದಿಲ್ಲ. ಮತ್ತು ಆ ಪೌರಾಣಿಕ ನಾಟಕ ಅಲ್ಲಿ ಯಾರು ಟೀಮ್ ಲೀಡ್ ಮಾಡ್ತಾರಲ್ಲ, ಆ ಟೀಮ್ ಲೀಡ್ ಮಾಡೋರು ತುಂಬ ಕಷ್ಟದ ಕೆಲಸ. ಈ ಉದಾಹರಣೆ ಲೇಡಿ ಪಾತ್ರಗಳಿಗೆ ಹಣ ಕೊಡಬೇಕು, ಹಾರ್ಮೋನಿ ಮಾಸ್ಟ್ರಿಗೆ, ವಾದ್ಯದವರಿಗೆ, ಸೀನ್ಸ್ನವ್ರಿಗೆ ಇಷ್ಟೆಲ್ಲ ಹಣವನ್ನು ಕೊಡಬೇಕು. ಕೆಲವು ಪಾತ್ರಧಾರಿಗಳು ಕರೆಕ್ಟಾಗಿ ಪ್ರಾಮಾಣಿಕವಾಗಿ ಕೊಡ್ತಾರೆ, ಇನ್ನು ಕೆಲವು ಪ್ರಾಮಾಣಿಕವಾಗಿ ಕೊಡೋದಿಲ್ಲ. ಯಾವಾಗ ಕೊಡ್ತೀನಿ, ನಾಳೆ ಕೊಡ್ತೀನಿ, ಯಾರೋ ಫೋನ್ ಮಾಡ್ತಾರೆ, ಫೋನ್ಪೇ ಮಾಡ್ತೀನಿ, ಹಿಂಗೆಲ್ಲ ಹೇಳ್ತಿರ್ತಾರೆ. ಆದರೆ ಅಯ್ಯೋ ಅವ್ರು ಬಂದಿರತಕ್ಕಂಥ ಕಲಾವಿದನ್ನು ಕಳಿಸ್ಬೇಕಾದ ಜವಾಬ್ದಾರಿ ಮುಖ್ಯಸ್ಥನ ಕೈಲಿರುತ್ತೆ. ಅವರು ತುಂಬ ಏನೆಲ್ಲ ಶ್ರಮ ಹಾಕಿದ್ದಾರೆ ಅಂತ ನಾವು ಕಣ್ಣಾರ ನೋಡ್ತಿರ್ತೀವಿ. ಅವರು ಯಾವ ಒಡವೆಗಳ ಆಡೈಕೆ ಏನೆಲ್ಲ ಮಾಡಿ ಸರಿದೂಗಿಸಿರ್ತಾರೆ. ಇಂಥ ವ್ಯವಸ್ಥೆಗಳು ಕೂಡ ಅವರು ನಿರ್ವಹಿಸ್ತಾ ಇರ್ತಾರೆ ಮುಖಂಡರು. ಪೌರಾಣಿಕದವನವ್ರಿಗೆ ಈ ಬ್ಯಾಕ್ ಸ್ಟೇಜ್ ಏನು, ಸೆಟ್ ಅಂದ್ರೆ ಏನು, ಪ್ರಾಪ್ಸ್ ಅಂದ್ರೆ ಇದೆಲ್ಲ ಗೊತ್ತಿಲ್ಲ. ಯಾಕೆಂದರೆ ಸೀನ್ಸ್ನವ್ರಿಗೆ ಹೇಳಿದೇವಲ್ವಾ, ಅವ್ರು ತಂದು ಹಾಕ್ತಾರೆ ಬಿಡು. ಅವ್ರು ಏನೋ ಬಂದ್ಬೇಕಾ, ಈ ಒಟ್ಟಾನ ಅವ್ನು ದರ್ಬಾರ್ ಕೂತ್ಕೋಬೇಕು, ದರ್ಬಾರ್ ಜೋಡ್ಸೋನವನು, ಎತ್ಕೊಂಡವನು, ಬಿಡೋನವನು. ಅವರು ಎತ್ಕೊಂಡು ಏನು ನಮ್ಮ ಬಿಲ್ ಇತ್ತು ತೆಗೆದಲ್ಲಿ ಎಷ್ಟ ಅಂದರೆ ಅದು ಹಾಳಾಗತ್ತೆ ಅನ್ನೋದು ಗೊತ್ತಿಲ್ಲ ಅವನಿಗೆ. ಆಯ್ತಾ, ತಗೋ ಅನ್ನೋ ಮಟ್ಟಕ್ಕೆ ಕೆಲವರು ಬೇಜವಾಬ್ದಾರಿತನದಿಂದ ಹಂಗೆ ಮಾಡೋದು. ವಯಸ್ಸಾದಂಥ ತಂದೆ ತಾಯಿಗಳನ್ನು ಯಾವ ರೀತಿ ಕಾಣ್ತಾರೆ ಅನ್ನೋ ಹಾಡುಗಳನ್ನು ಕಟ್ಟಿದ್ದಾರೆ. ಅಂಥ ಹಾಡುಗಳನ್ನು, ಅದರಲ್ಲಿ ಒಂದು ಹಾಡನ್ನು ಹಾಡಲಿಕ್ಕೆ ಇಷ್ಟಪಡ್ತೀನಿ. ಆವತ್ತು ಇವತ್ತು ಒಳ್ಳೇದಂತೀರಿ ಯಾವತ್ತು, ನೀವು ಸರಿ ಅಂತೀರಿ ಯಾವತ್ತು, ನೀವು ಕರೆ ಅಂತೀರಿ ಯಾವತ್ತು. ತಂದೆ ತಾಯಿಗಳ ದೇವ್ರಂತ ತಿಳಿದು ಸೇವೆ ಮಾಡ್ತಿದ್ರು ಆವತ್ತು, ಸೇವೆ ಮಾಡ್ತಿದ್ರು ಆವತ್ತು. ತಂದೆ ತಾಯಿಗಳ ದೇವ್ರಂತ ತಿಳಿದು ಸೇವೆ ಮಾಡ್ತಿದ್ರು ಆವತ್ತು, ಸೇವೆ ಮಾಡ್ತಿದ್ರು ಆವತ್ತು. ಆದ್ರೆ ಇವತ್ತು ತಂದೆ ತಾಯಿಗಳನ್ನ ಏನ್ ಮಾಡ್ತಾ ಇದ್ದಾರೆ, ಹೆತ್ತಂತ ತಂದೆ ತಾಯಿಗಳನ್ನ ಅನಾಥಾಶ್ರಮಕ್ಕೆ ತಳ್ಳಿಬಿಟ್ಟು ವೃದ್ಧಾಶ್ರಮಕ್ಕೆ ನೂಕ್ಬಿಟ್ಟು ಮನ್ಗೆಟ್ಟು ತಿರುಗ್ತಾರೆ ಇವತ್ತು, ಮನ್ಗೆಟ್ಟು ತಿರುಗ್ತಾರೆ ಇವತ್ತು, ಮನ್ಗೆಟ್ಟು ತಿರುಗ್ತಾರೆ ಇವತ್ತು, ಮನ್ಗೆಟ್ಟು ತಿರುಗ್ತಾರೆ ಇವತ್ತು. ಆವತ್ತು ಇವತ್ತು ಒಳ್ಳೇದಂತೀರಿ ಯಾವತ್ತು, ನೀವು ಸರಿ ಅಂತೀರಿ ಯಾವತ್ತು, ನೀವು ಕರೆ ಅಂತೀರಿ ಯಾವತ್ತು. ಹಬ್ಬ ಜಾತ್ರೆ ಮಾಡಿದ್ರೆ ಮನೆಯವರೆಲ್ಲ ಸೇರ್ಕೊಂಡು ಊರಿಗೆಲ್ಲ ಊಟ ಹಾಕ್ತಿದ್ರ ಆವತ್ತು, ಊರಿಗೆಲ್ಲ ಊಟ ಹಾಕ್ತಿದ್ರ ಆವತ್ತು. ಹಬ್ಬ ಜಾತ್ರೆ ಮಾಡುದು ಅಂದ್ರೆ ಮನೆಯವರೆಲ್ಲ ಸೇರ್ಕೊಂಡು ಊರಿಗೆಲ್ಲ ಊಟ ಹಾಕ್ತಿದ್ರ ಆವತ್ತು, ಊರಿಗೆಲ್ಲ ಊಟ ಹಾಕ್ತಿದ್ರ ಆವತ್ತು. ಆದ್ರೆ ಇವತ್ತೇನ್ ಮಾಡ್ತಾರೆ, ಹಬ್ಬ ಜಾತ್ರೆ ಮಾಡಿದ್ರು ಅಂದ್ರೆ ಗಂಡ ಹೆಂಡತಿ ಮಕ್ಕಳು ಸೇರ್ಕೊಂಡು ರುಚಿ ರುಚಿಯಾದ ಅಡಿಗೆ ಮಾಡ್ಕೊಂಡು ಕದಾಕ್ಕೆ ನುಂಟವ್ರೆ ಇವತ್ತು, ಕದಾಕ್ಕೆ ನುಂಟವ್ರೆ ಇವತ್ತು, ಕದಾಕ್ಕೆ ನುಂಟವ್ರೆ ಇವತ್ತು, ಕದಾಕ್ಕೆ ನುಂಟವ್ರೆ ಇವತ್ತು. ಆವತ್ತು ಇವತ್ತು ಒಳ್ಳೇದಂತೀರಿ ಯಾವತ್ತು, ನೀವು ಸರಿ ಅಂತೀರಿ ಯಾವತ್ತು, ನೀವು ಕರೆ ಅಂತೀರಿ ಯಾವತ್ತು. ನೆಂಟ್ರಿಷ್ಟು ಮನೆ ಬಂದ್ರೆ ಪ್ರೀತಿಯಿಂದ ಮಾತಾಡ್ಸಿ, ನೆಂಟ್ರಿಷ್ಟು ಮನೆ ಬಂದ್ರೆ ಪ್ರೀತಿಯಿಂದ ಮಾತಾಡಿಸಿ ಚಾಪೆ ಹಾಕಿ ಕೂರಿಸಿದ್ರು ಆವತ್ತು, ಚಾಪೆ ಹಾಕಿ ಕೂರಿಸಿದ್ರು ಆವತ್ತು. ನೆಂಟ್ರಿಷ್ಟು ಮನೆ ಬಂದ್ರೆ ಪ್ರೀತಿಯಿಂದ ಮಾತಾಡಿಸಿ ಚಾಪೆ ಹಾಕಿ ಕೂರಿಸಿದ್ರು ಆವತ್ತು, ಚಾಪೆ ಹಾಕಿ ಕೂರಿಸಿದ್ರು ಆವತ್ತು. ಆದ್ರೆ ಇವತ್ತು ನೆಂಟ್ರಿಸ್ಟ್ ಏನಾದ್ರು ಮನೆಗೆ ಬಂದ್ರೆ ಯಾವ ರೀತಿ ಕಾಣ್ತಾರೆ, ಮುಖ ಮೂತಿ ಸಿಂಡ್ರಿಸ್ಕೊಂಡು ಸಕ್ಕರೆ ಹಾಕ್ತಂಗ್ ಕಾಪಿ ಕೊಡ್ತಾರೆ ಇವತ್ತು, ಸಕ್ಕರೆ ಹಾಕ್ತಂಗ್ ಕಾಪಿ ಕೊಡ್ತಾರೆ ಇವತ್ತು. ಆವತ್ತು ಇವತ್ತು ಒಳ್ಳೇದಂತೀರಿ ಯಾವತ್ತು, ನೀವು ಸರಿ ಅಂತೀರಿ ಯಾವತ್ತು, ನೀವು ಕರೆ ಅಂತೀರಿ ಯಾವತ್ತು. ರಾಗಿ ಮುದ್ದೆ ಸೊಪ್ಪಿನ ಸಾರು,
ರಾಗಿ ಮುದ್ದೆ ಸೊಪ್ಪಿನ ಸಾರು ಹಾಲು ಮೊಸರು ಬೆಣ್ಣೆ ತಿಂದು ಜಟ್ಟಿ ಹಂಗೆ ಗಟ್ಟಿಯಾಗಿದ್ರು ಆವತ್ತು, ಜಟ್ಟಿ ಹಂಗೆ ಗಟ್ಟಿಯಾಗಿದ್ರು ಆವತ್ತು. ರಾಗಿ ಮುದ್ದೆ ಸೊಪ್ಪಿನ ಸಾರು ಹಾಲು ಮೊಸರು ಬೆಣ್ಣೆ ತಿಂದು ಜಟ್ಟಿ ಹಂಗೆ ಗಟ್ಟಿಯಾಗಿದ್ರು ಆವತ್ತು, ಜಟ್ಟಿ ಹಂಗೆ ಗಟ್ಟಿಯಾಗಿದ್ರು ಆವತ್ತು. ಆದ್ರೆ ಇವತ್ತು ಹುಡುಗರೆಲ್ಲ ಹೆಂಗವ್ರೆ, ಬೆಳಗ್ಗೆ ಎದ್ರೆ ಬೇಕರಿ ಫುಡ್, ಮಧ್ಯಾಹ್ನಕ್ಕೆ ಮ್ಯಾಗಿ ನೂಡಲ್ಸು, ಓತಿ ಕೆತ್ತಂಗ ಆಗ್ಬಿಟ್ಟವ್ರೆ ಇವತ್ತು, ಓತಿ ಕೆತ್ತಂಗ ಆಗ್ಬಿಟ್ಟವ್ರೆ ಇವತ್ತು, ಓತಿ ಕೆತ್ತಂಗ ಆಗ್ಬಿಟ್ಟವ್ರೆ ಇವತ್ತು, ಓತಿ ಕೆತ್ತಂಗ ಆಗ್ಬಿಟ್ಟವ್ರೆ ಇವತ್ತು. ಆವತ್ತು ಇವತ್ತು ಒಳ್ಳೇದಂತೀರಿ ಯಾವತ್ತು, ನೀವು ಸರಿ ಅಂತೀರಿ ಯಾವತ್ತು, ನೀವು ಕರೆ ಅಂತೀರಿ ಯಾವತ್ತು. ಒತ್ತಾರನೆ ಬೇಗನೆದ್ದು, ಒತ್ತಾರನೆ ಬೇಗನೆದ್ದು ಒತ್ತಾರನೆ ಬೇಗನೆದ್ದು ನೇಗಿಲ್ನಾಗ ಒತ್ತುಕೊಂಡು ಉಳುಮೆ ಮಾಡಕ್ ಹೋಗ್ತಾ ಇದ್ರು ಆವತ್ತು, ಉಳುಮೆ ಮಾಡಕ್ ಹೋಗ್ತಾ ಇದ್ರು ಆವತ್ತು, ಉಳುಮೆ ಮಾಡಕ್ ಹೋಗ್ತಾ ಇದ್ರು ಆವತ್ತು. ಆದ್ರೆ ಇವತ್ತೆಲ್ಲ ಏನ್ ಮಾಡ್ತಾವ್ರೆ, ಎತ್ತೆಲ್ಲ ಎಗರೋದು, ನೇಗ್ಲೆಲ್ಲ ನೆಗದೋದು, ಉಳುಮೆ ಮಾಡೋರು ಇಲ್ದಂಗ ಆಗ್ಯವ್ರಿ ಇವತ್ತು, ಉಳುಮೆ ಮಾಡೋರು ಇಲ್ದಂಗ ಆಗ್ಯವ್ರಿ ಇವತ್ತು. ಆವತ್ತು ಇವತ್ತು ಒಳ್ಳೇದಂತೀರಿ ಯಾವತ್ತು, ನೀವು ಸರಿ ಅಂತೀರಿ ಯಾವತ್ತು, ನೀವು ಕರೆ ಅಂತೀರಿ ಯಾವತ್ತು. ಹೆಣ್ಮಕ್ಳು ಸೀರೆ ಉಟ್ಕೊಂಡು, ಹೆಣ್ಮಕ್ಳು ಸೀರೆ ಉಟ್ಕೊಂಡು ಅರ್ಶಿನ ಕುಂಕುಮ ಇಟ್ಕೊಂಡ್ರೆ ಲಕ್ಷ್ಮಿ ಹೆಂಗೆ ಕಾಣಿಸ್ತಿದ್ರು ಆವತ್ತು, ದೇವತೆ ಹೆಂಗೆ ಕಾಣಿಸ್ತಿದ್ರು ಆವತ್ತು. ಹೆಣ್ಮಕ್ಳು ಸೀರೆ ಉಟ್ಕೊಂಡು ಅರ್ಶಿನ ಕುಂಕುಮ ಇಟ್ಕೊಂಡ್ರೆ ದೇವತೆ ಹೆಂಗೆ ಕಾಣಿಸ್ತಿದ್ರು ಆವತ್ತು, ದೇವತೆ ಹೆಂಗೆ ಕಾಣಿಸ್ತಿದ್ರು ಆವತ್ತು. ಆದ್ರೆ ಇವತ್ತು ಹೆಣ್ಮಕ್ಳು ಹೆಂಗೆ ಕಾಣ್ತಾವ್ರೆ, ಬೆಳಗ್ಗೆ ಎದ್ರೆ ಬ್ಯೂಟಿ ಪಾರ್ಲರ್ ಹೋಗ್ಬಿಟ್ಟು ಆದಷ್ಟಿದಷ್ಟೆಲ್ಲ ಬಳ್ಕೊಂಡು ಬೆದ್ರಗೊಂಬೆರಾಗ್ಬಿಟ್ಟವ್ರೆ ಇವತ್ತು, ಬೆದ್ರಗೊಂಬೆರಾಗ್ಬಿಟ್ಟವ್ರೆ ಇವತ್ತು, ಬೆದ್ರಗೊಂಬೆರಾಗ್ಬಿಟ್ಟವ್ರೆ ಇವತ್ತು, ಬೆದ್ರಗೊಂಬೆರಾಗ್ಬಿಟ್ಟವ್ರೆ ಇವತ್ತು. ಆವತ್ತು ಇವತ್ತು ಒಳ್ಳೇದಂತೀರಿ ಯಾವತ್ತು, ನೀವು ಸರಿ ಅಂತೀರಿ ಯಾವತ್ತು, ನೀವು ಕರೆ ಅಂತೀರಿ ಯಾವತ್ತು. ಆ ಕಾಲ ಹಂಗಿತ್ತು, ಈ ಕಾಲ ಹಿಂಗೈತೆ, ಯಾವ ಕಾಲ ನಿಮಗೆ ಬೇಕಾಗೈತೆ, ಯಾವ ಕಾಲ ನಿಮಗೆ ಬೇಕಾಗೈತೆ. ಸತ್ಯವೆಲ್ಲ ಸತ್ತೋಯ್ತು, ನ್ಯಾಯವೆಲ್ಲ ಮಾಯವಾಯ್ತು, ಮನುಷ್ಯತ್ವದಿಂದ ಈಗ ಬಾಳ್ಬೇಕಾಗೈತೆ, ಮನುಷ್ಯತ್ವದಿಂದ ಈಗ ಬಾಳ್ಬೇಕಾಗೈತೆ, ಮನುಷ್ಯತ್ವದಿಂದ ಈಗ ಬಾಳ್ಬೇಕಾಗೈತೆ, ಮನುಷ್ಯತ್ವದಿಂದ ಈಗ ಬಾಳ್ಬೇಕಾಗೈತೆ. ಇವತ್ತು ನಿರ್ದೇಶನ ಮಾಡೋರು ಮಾಸ್ಟರ್ ಇರ್ಬೋದು ಅಥವಾ ಯಾರು ಗೊತ್ತಿರೋ ಅಂಥವ್ರು ಇರ್ಬೋದು, ಏನು ನಾವು ಆಧುನಿಕ ತರಬೇತಿ ಮಾಡ್ತಾ ಇದ್ದೀವಿ, ಅದು ಡೈರೆಕ್ಟರ್ ಅಂತ ಏನು ಹೇಳ್ಕೊಡ್ತಾರೋ ಅದೇ ರೀತಿ ಪೌರಾಣಿಕದಲ್ಲೂ ಕೂಡ ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದೆ. ಅಂದರೆ ತುಂಬ ಮಹತ್ವದ ನಾಟಕ ಆಗುತ್ತೆ, ಇದೇ ನಿರಂತರವಾಗಿ ಬೆಳ್ಕೊಂಡು ಹೋಗಿದೆ. ಯಾಕೆಂದರೆ ನಮ್ಮ ತುಮಕೂರಲ್ಲಿ ಗುಬ್ಬಿ ಕಂಪ್ನಿ ಇತ್ತು. ಈ ಗುಬ್ಬಿ ಕಂಪ್ನಿನಲ್ಲಿ ಸೀರೆ ಸಮೇತ ಎಳೆಯೋರು, ಹಗ್ಗ ಸಮೇತ ಎಳೆಯೋರು, ಈ ಥರದ್ದೆಲ್ಲ ಅಭ್ಯಾಸ ಮಾಡಿಸ್ತಾ ಇದ್ರು. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸಾಹೇಬರು ನಮ್ಮ ಗುಬ್ಬಿ ಕಂಪ್ನಿಯಲ್ಲೇ ಬೆಳೆದೋಗಿ ಮೇರು ನಟಾಗಿ ಇಡೀ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಹೆಸರುವಾಸಿ ಆದಂಥರು. ಅಂಥ ಎಲ್ಲ ಪ್ರಾಕ್ಟೀಸನ್ನು ಮಾಡ್ಕೊಂಡಿದ್ದಾದರೆ ಪೌರಾಣಿಕ ನಾಟಕಂತೂ ಅತ್ಯುತ್ತಮವಾಗಿ ಬೆಳೆಯೋದಕ್ಕೆ ಖಂಡಿತ ಸಾಧ್ಯವಾಗುತ್ತೆ. ಇದಕ್ಕೆ ಜವಾಬ್ದಾರಿಯನ್ನು ಸರ್ಕಾರ ಮಾಡೋಕ್ಕಾಗಲ್ಲ. ಯಾಕೆಂದರೆ ಸರ್ಕಾರ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬಹುದು. ಈಗ ರಂಗಭೂಮಿ ಅದಕ್ಕೆ ಲೈಟ್ ಇರ್ಬೋದು, ಏನು ಈಗ ಆಧುನಿಕ ನಾಟಕ ಮಾಡಲಿಕ್ಕೆ ಲೈಟು ಏನು ಥಿಯೇಟ್ರ್ ಮಾಡಿಕೊಡ್ಬಹುದು. ಇದನ್ನೆಲ್ಲ ತರಬೇತಿ ಕೊಡಲಿಕ್ಕೆ ಆಗಲ್ಲ. ಉದಾಹರಣೆ ಅದಕ್ಕೆ ಆ ಥರದ್ದೇನು ತರಬೇತಿ ಕೊಡಬೇಕಾದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಅಲ್ಲಿ ಯಾರನ್ನ ಇಂಥ ನುರಿತಂತರ, ಉದಾಹರಣೆ ನಮ್ಮ ಹಿರಿಯ ರಂಗಭೂಮಿ ಕಣಜ ಅಂತಲೇ ಕರಿತೀವಿ ನಾವು, ಲಕ್ಷ್ಮಣದಾಸ್ ಅವರು, ಇಂಥವರು ತರಬೇತಿಯನ್ನು ಕೊಟ್ಟು ಅಂಥವ್ರ ಕಡೆಯಿಂದ ಮಾರ್ಗದರ್ಶನ ಮಾಡಿಸಿ ಇಂಥ ಬೆಳೆಸಿದರೆ ಬೆಳೆಯೋಕ್ಕೆ ಸಾಧ್ಯ ಆಗಬಹುದು. ತುಂಬ ಒಳ್ಳೆಯ ನಾಟಕಗಳ ಪ್ರದರ್ಶನಗಳಾಗೋ ಸಾಧ್ಯತೆ ಆಗುತ್ತೆ. ಈಗ ಅದು ನಾವು ಬೆಳೆಸ್ತಾ ಇಲ್ಲ. ಈಗ ರಂಗಭೂಮಿ ಏನು ಮಹಾಕಾವ್ಯ ಅಂತ ನಾವೇನು ಕರೀತಾ ಇದ್ದೀವಿ, ರಾಮಾಯಣ ಮತ್ತು ಕುರುಕ್ಷೇತ್ರ ಇವೆರಡು ಮಹಾಕಾವ್ಯ. ಇವೆರಡರ ಬಗ್ಗೆನೇ ಹೆಚ್ಚು ಎಲ್ಲೋದು ರಾಮಂಗೆ ಒಬ್ಬನೇ ಹೆಂಡ್ತಿಗಣೋ ಅನ್ನೋ ಹಳ್ಳಿ ಕಡೆ ಎಲ್ಲ ಮಾತಾಡ್ತಿದ್ದಾರಲ್ಲ, ಈ ನಾಟಕ ನೋಡೇ ಮಾತಾಡ್ತಾರೆ, ಅದನ್ನೇ ಹೆಚ್ಚು ನೋಡ್ತಿರ್ತಾರೆ. ರಾಮಾಯಣ ಮೊದಲೇ ಕೆಲವರು ಹಳ್ಳಿಗಳ ಕಡೆ ರಾಮಾಯಣ ರಗಳೆ ಕಣೋ, ಕುರುಕ್ಷೇತ್ರ ಬೊಗಳೆ ಕಣೋ ಅಂತಿರ್ತಾರೆ. ಆದರೆ ಕುರುಕ್ಷೇತ್ರ ಅಂದರೆ ಅಣ್ಣತಮ್ಮಂದಿರೆಲ್ಲರೂ ಕೂಡ ಈ ಕುರುಕ್ಷೇತ್ರ ಥರ ಆಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಹೆಚ್ಚು ಹಳ್ಳಿಗಳಲ್ಲೂ ಕೂಡ ಅತಿ ಹೆಚ್ಚು ನಡೀತಾ ಇರೋದು. ಉದಾಹರಣೆಗೆ ಭರತ ಚಕ್ರವರ್ತಿ, ಸಗರ ಚಕ್ರವರ್ತಿ, ಈ ಥರದಗಳು ಆ ಪಾತ್ರಗಳ ಹೆಸರುಗಳು, ನಾಟಕದ ಹೆಸರುಗಳೇ ಗೊತ್ತಿಲ್ಲ ಕೆಲವರಿಗೆ. ಅದನ್ನು ಪರಿಚಯ ಮಾಡ್ಕೊಡ್ಬೇಕಾದ್ರೂ ಎಂಥ ಗೊತ್ತಿರೋರು ಯಾರಾದರೂ ಪರಿಚಯ ಮಾಡಿಕೊಂಡ್ರೆ ತುಂಬ ವಿಚಾರವಂತರು, ಅದು ಅಂಥ ನಾಟಕಗಳು ಸಾಧ್ಯ ಆಗುತ್ತೆ. ಉದಾಹರಣೆ ದಕ್ಷಯಜ್ಞ ಮತ್ತು 3 ವಜ್ರಗಳು, ಇವೆಲ್ಲವೂ ಎಲ್ಲೋ ರೇರು ಯಾವುದೋ ಒಂದು ಕಡೆಗೆ ಆಡ್ತಾ ಇರೋದು.
ಇನ್ನು ಕೆಲವು ಕಡೆಗೆ ಶನಿ ಮಹಾತ್ಮೆ, ರಾಜ ಸತ್ಯವ್ರತ, ರಾಜವಿಕ್ರಮ, ಇವು ನಲ್ತಂಗಿ, ಈ ಥರದವು ಕೆಲವು ಹಾಡ್ತಿರ್ತವೆ. ಅತಿ ಹೆಚ್ಚು ಹಾಡ್ತಾ ಇರೋದು ಕುರುಕ್ಷೇತ್ರ ಮತ್ತು ರಾಮಾಯಣನೇ ಹೆಚ್ಚು ಬೆಳಕಿಗೆ ಬರ್ತಾ ಇರೋದು.